ಆತ್ಮೀಯರಿಗೆ ಒಲಿತುಮಾರ್ ಮಿಷನ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇದರ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಐತಿಹಾಸಿಕವಾದಂತಹ ಕರ್ನಾಟಕ ಯಾತ್ರೆ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಅಚ್ಚರಿಯಾಗಿ ಉಳಿಯುವಂತಹ ಈ ಒಂದು ಐತಿಹಾಸಿಕ ಯಾತ್ರೆಯನ್ನ ನಮ್ಮ ಒಲಿತುಮಾರ್ ಮಿಷನ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದಂತ ನಿಮ್ಮ ಪುತ್ತೂರಿನ ಹೆಮ್ಮೆಯ ಮಗ ಶಾನ್ ಪುತ್ತೂರು ಇವರು ನೇತೃತ್ವ ನೀಡಿದಂತಹ ಈ ಒಂದು ಒಲಿತುಮಾರ್ ಮಿಷನ್ ಟ್ರಸ್ಟ್ ಕರ್ನಾಟಕ ಯಾತ್ರೆಯಲ್ಲಿ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ನಾವು ಯಾಕಾಗಿ ಕುರಿಯದ ಈ ಒಂದು ಆಟೋಸ್ಟ್ಯಾಂಡಲ್ಲಿ ಚಾಲನೆಯನ್ನು ನೀಡಿದ್ದೇವೆ ಅಂದ್ರೆ ಶಾನ್ ಪುತ್ತೂರು ಅನ್ನುವಂಥ ಈ ಒಂದು ವ್ಯಕ್ತಿ ಇದೇ ಕುರಿಯದ ಆಟೋಸ್ಟ್ಯಾಂಡ್ ಅಲ್ಲಿ ಒಬ್ಬ ಚಾಲಕನಾಗಿ ದುಡಿದ ಕಾರಣದಿಂದಾಗಿ ಪ್ರತಿಯೊಂದು ಚಾಲಕರ ಆಶೀರ್ವಾದದಿಂದ ಇಲ್ಲಿಂದ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಶಾನ್ ಪುತ್ತೂರು ಇವರನ್ನ ಈ ಒಂದು ಸಂದರ್ಭದಲ್ಲಿ ಗುರುತಿಸಬೇಕಾಗಿ ತಮ್ಮಲ್ಲಿ ಕೂಡ ಕೇಳಿಕೊಂಡಾರೆ. ಸುಮಾರು 1 ವರ್ಷದ ಅಭಿಯಾನವಾಗಿರುತ್ತದೆ ಈ ಒಂದು ಕರ್ನಾಟಕ ಯಾತ್ರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ಸ್ಥಾಪಕರಾದಂತಹ ಶಾನ್ ಪುತ್ತೂರು ಅವರು ನೀಡಿದ್ದಾರೆ. ಸುಮಾರು 1 ವರ್ಷ ಕರ್ನಾಟಕ ರಾಜ್ಯದ ನಾನಾ ಭಾಗಗಳಿಗೆ ಸಂಚರಿಸಿ ನಾನಾ ಭಾಗದಲ್ಲಿರುವಂತಹ ರೋಗಿಗಳ ಸಮಸ್ಯೆ ಆಗಿರ್ಬೋದು, ವಿದ್ಯಾರ್ಥಿಗಳ ಎಜುಕೇಶನ್ಗೆ ಬೇಕಾದ ಸಮಸ್ಯೆ ಆಗಿರ್ಬೋದು, ಮುಂತಾದ ಎಲ್ಲ ವಿಷಯದಲ್ಲಿ ಕರ್ನಾಟಕ ರಾಜ್ಯದ ಸ್ಲಂಗಳಿಗೆ ಭೇಟಿ ನೀಡಿ ಬಡವರ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಸ್ಪಂದಿಸುವಂತಹ ಅಭಿಯಾನ ಈ ಒಂದು ಅಭಿಯಾನದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಸ್ಥಾಪಕರಾದಂತಹ ಶಾನ್ ಪುತ್ತೂರು. ನಮಸ್ತೆ. ಈ ಒಂದು ಕಾರ್ಯಕ್ರಮ ಅಂದರೆ ನನ್ನ ಊರಿನ ಆಟೋ ಚಾಲಕರ ಪರವಾಗಿ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಉಳಿದ ನಾನು ಯಾವತ್ತೂ ಉಳಿದ ಇದನ್ನು ಅರಿಬಾರ್ದು, ನಾವು ಬಂದ ದಾರಿನ ಯಾವತ್ತೂ ಮರಿಬಾರ್ದು. ಇದೊಂದು ನನಗೆ ಎಲ್ಲ ಆಟೋ ಚಾಲಕರ ಇದು ಯಾಕೆ ಟ್ರ್ಯಾಕಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಒಂದು ಇದನ್ನು ದಾರಿ ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾರೋ ಒಬ್ಬ ವಿದೇಶಕ್ಕೆ ಟ್ರೆಕ್ಕಿಂಗ್ ಹೋದ್ರೆ ಸಂಬಳ ಕೊಡ್ತೀವಿ. ಅದೇ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಬಡ ಜನಗಳಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ, ಅನ್ನ ಇಲ್ಲದೆ ಎಷ್ಟೋ ಜನ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತೋರಿಸಬೇಕು ಅಂತ ಹೇಳಿ ನಮ್ಮ ಈ ಒಲಿತುಮಾರ್ ಮಿಷನ್ ಚಾರಿಟೇಬಲ್ ಟ್ರಸ್ಟಿನ ಒಂದು ಉದ್ದೇಶ ಆಗಿರ್ತದೆ. ಹಾಗೆ ನಮ್ಮ ತಂಡದಿಂದ ಅದೊಂದು ದೊಡ್ಡ ಒಂದು ವೆಬ್ಸೈಟ್ ಅಲ್ಲಿ ನಮ್ಮದೇ ಒಂದು ಒಲಿತುಮಾರ್ ಮಿಷನ್ ವೇಲ್ಮೆನ್ ಫ್ಯಾಮಿಲಿ ಅನ್ನುವ ಗುರುತುಗೊಳಿಸಬೇಕು. ಯಾಕೆಂದ್ರೆ ನಮ್ಮ ತಂಡಕ್ಕೆ ಏನಾದರೂ ಒಂದು ತೊಂದರೆ ಬಂದಲ್ಲಿ ನಾವೆಲ್ಲರೂ ಸೇರಿ ಜೊತೆಗೂಡಿ ಆ ಒಂದು ಫ್ಯಾಮಿಲಿಯನ್ನ ರಕ್ಷಣೆ ಮಾಡುವಂತ ಒಂದು ತಂಡವೇ ಆಗಬೇಕು. ಆ ಥರ ಒಂದು ಒಲಿತುಮಾರ್ ಮಿಷನ್ ನಾನು ಇದು ಮಾಡಿದ್ದೇನೆ. ಹಾಗೆ ನಮ್ಮೆಲ್ಲರ ಪ್ರೀತಿಯ ರಮೇಶ್ ಅವರಿದ್ದಾರೆ, ಹಿಮಾನ್ಸ್ ಅವರಿದ್ದಾರೆ, ನಮ್ಮ ಹೊಸ ಗೊತ್ತಿಲ್ಲ ರವಿ ಅವರಿದ್ದಾರೆ, ಹಾಗೆ ಲಕ್ಷ್ಮಣ್ ಅವರಿದ್ದಾರೆ, ಹಾಗೆ ನಮ್ಮ ರಮೇಶ್ ಅವರು ಹಿರಿಯರು. ಇವರ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ನಾವು ಎಲ್ಲಿ ಬೇಕಾದ್ರೂ ಯಾವ ಜಾಗದಲ್ಲಿ ಹೋಗಬೇಕು ಬರ್ಬೋದು ನಮಗೆ. ಹಾಗೆ ನಮ್ಮ ಇಸಾಕ್ ಅವರು ಇದ್ದಾರೆ, ಹಾಗೆ ನಮ್ಮ ಅಬ್ದುಲ್ ಅವರಿದ್ದಾರೆ. ಇವರೆಲ್ಲರ ಆಶೀರ್ವಾದ. ಹಾಗೆ ಇಲ್ಲಿ ಕೆಲವರೆಲ್ಲ ಆಟೋದಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಒಂದೇ ಮಾತಲ್ಲಿ ನಮ್ಮನ್ನ ಇಲ್ಲಿಂದ ಕರ್ನಾಟಕ ಯಾತ್ರೆಗೆ ಬೀಳ್ಕೊಡಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ನಮ್ಮ ಆಟೋ ಅವರಿದ್ದಾರೆ, ಹಿರಿಯ ಡ್ರೈವರ್ ಅವರು, ಹಾಗೆ ವಿಶ್ವ ಇದ್ದಾರೆ, ಅವರು ಬೆಂಬಲಿಗ್ತಾ ಇದ್ದಾರೆ, ಅವರು ವಿಶ್ವ ಇದ್ದಾರೆ, ದಿನಪ್ಪ ಇದ್ದಾರೆ. ಇವರೆಲ್ಲರ ಸಂಬಂಧದಲ್ಲಿ ನನಗೆ ಆಶೀರ್ವಾದವನ್ನು ಕೊಡ್ತಾರೆ ಅಂತ ಹೇಳಿ ಭರವಸೆಯಿಂದ ಇವತ್ತು ನಾನು ಹೋಗ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದೊಂದು ದಿನದಲ್ಲಿ ಏನೇ ಕಷ್ಟ ಬಂದಲ್ಲಿ ನಮ್ಮ ಆಟೋ ಡ್ರೈವರ್ಗಳಿಗೆ ನಾವು ಪುತ್ತೂರಲ್ಲಿ ಒಂದು ದೊಡ್ಡ ಒಂದು ಸಂಘಟನೆ ಆಗಲಿ, ಸಂಘಟನೆ ಅಂದರೆ ತಂಡ ಒಂದು, ನಮ್ಮ ರಾಜಕೀಯ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಯಾವುದೇ ಇದಕ್ಕೆ ನಾವು 24 ಗಂಟೆ ಸ್ಪಂದನೆ ಕೊಡುವಂಥ ವ್ಯಕ್ತಿ ಆಗಬೇಕು ಅಂತ ನಮ್ಮ ಬದುಕಿನಲ್ಲಿ ಸ್ವಾರ್ಥ ಬಿಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾನು ಈ ಒಂದು ತಂಡವನ್ನು ಕಟ್ಟಿದ್ದೇನೆ. ಕುಟುಂಬಕ್ಕೆ ನಾವು ಎಲ್ಲರೂ ಆಸರೆ ಆಗೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸಲಿದ್ದೇನೆ. ನಮಸ್ಕಾರ.